ನನಗೆ ಮೇಜರ್ ಜಾಸ್ತಿ ಇಶ್ಯೂಸ್ ಸಮಸ್ಯೆ ಇತ್ತು. ಬ್ಯಾಕ್ ಅಂದರೆ ಇಲ್ಲ ತೋರಿಸ್ತೀನಿ. C1 ಇಂದ ಹಿಡಿದು C7 ವರೆಗೂ ನನಗೆ ಪ್ರಾಬ್ಲಮ್ ಇದೆ, ಅಂದರೆ ಬಲ್ಜ್ ಆಗಿದೆ. ನನಗೆ ಕತ್ತು ಜಾಸ್ತಿ ಹೊತ್ತು ಹಿಂಗೆ ನಿಂತ್ಕೊಂಡಿದ್ರೆ ಮತ್ತೆ ಹಿಂಗೆ ಬಗ್ಗಿಸ್ಬೇಕಂದ್ರೆ ಒಂದ್ಸಲಿ ಸೌಂಡ್ ಬರುತ್ತೆ ಟಕ್ ಅಂತ, ಅಂದರೆ ಈ ನರದಲ್ಲಿ ಇಲ್ಲೆಲ್ಲ ಬಲ್ಜ್ ಆಗಿತ್ತು. ಅದಾದಮೇಲೆ ಇದೊಂದು ಬಿಟ್ಟು ನೆಕ್ಸ್ಟು L4 ಇಂದ ಹಿಡಿದು L4, L5, S1 ಇಲ್ಲಿವರೆಗೂ ಬಲ್ಜ್ ಇದೆ. ಅದೇನಂದರೆ ನಾನು ಒಂದ್ಸಲಿ ಮೂವ್ಮೆಂಟ್ ಮಾಡ್ಬೇಕಂದ್ರೆ ಆಗೋದೇ ಇಲ್ಲ, ಮೈನು. ಮತ್ತೆ ಒಂದರಿಂದ 2 ನಿಮಿಷ ನಾನು ಹಿಂಗೆ ನಿಂತ್ಕೊಂಡ್ರೆ ನಂಗೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗ್ತದೆ. ಆ ಬ್ಯಾಕ್ ಪೇನ್ ಸ್ಟಾರ್ಟ್ ಆದಾಗ ಏನಾಗುತ್ತೆ, ನಾನು ಏನು ಮಾಡೋಕ್ಕಾಗಲ್ಲ, ಇಲ್ಲ ಎಲ್ಲರೂ ನೋಡ್ಕೊಂಡು ಕೂತ್ಕೋಬೇಕು. ಈ ಥರ ಸಮಸ್ಯೆ ನಾನು ಫೇಸ್ ಮಾಡ್ತಾ ಇದ್ದೀನಿ. ಆಮೇಲೆ ನನಗೆ ಯೂಟ್ಯೂಬಲ್ಲಿ ನೋಡಬೇಕಾದ್ರೆ ಬೇರೆ ಬೇರೆ ಥರ ಟ್ರೀಟ್ಮೆಂಟ್ ಬರ್ತಾಯಿತ್ತು. ನಾನು ಅದು ಯಾವುದು ನಂಬಲಿಲ್ಲ. ಮತ್ತು ಮೆಡಿಸನ್ಗೆ ಹೋದೆ. ಯಾವುದು ಆಸ್ಪತ್ರೆ ಯಾವುದದು ಇದು ಡಾಕ್ಟರ್ ಹೀಲ್ ಅಂತ ಒಂದ್ಸಲಿ ಒಂದು ಆಸ್ಪತ್ರೆ ಹೋಗಿದ್ದೆ. ಅವರು ಈ ಸ್ಪೈನ್ಗೆ ಇಂಜೆಕ್ಷನ್ ಕೊಡ್ತಾರೆ ಅಂದರು. ನಾನು ಹೆದರಿಕೆ ಆಯಿತು. ಬಟ್ ಸ್ಪೈನ್ಗೆ ಇಂಜೆಕ್ಷನ್ ತೊಗೊಂಡ್ರೆ ನಾಳೆ ಇನ್ ಫ್ಯೂಚರ್ ಸಮಸ್ಯೆ ಆಗುತ್ತೆ ಅಂತ. ಮತ್ತು ಬೇರೆ ಬೇರೆ ಮೂಳೆ ಡಾಕ್ಟರ್ ಹತ್ರ ಎಲ್ಲ ಹೋದೆ. ಅವ್ರದ್ದು ಏನಂದ್ರು, ನೀವು ಫಿಸಿಯೋಥೆರಪಿ ಮಾಡ್ತಾಯಿರಿ, ಮಾತ್ರೆ ನುಂಗಿ ಅಂತ ಮಾತ್ರೆ ಲಿಸ್ಟ್ ಬರ್ಕೊಟ್ರು. ನಾವು ಮನೆಗೆ ಬಂದು ನಾನು ನಿಮ್ಮ ಮಿಸ್ಸಸ್ ಯೋಚನೆ ಮಾಡಿದ್ರು, ಮಾತ್ರೆ ನುಂಗಿ ಅಡಿಕ್ಟ್ ಆಯಿತು ಅಂದರೆ ಮತ್ತೆ ಅದು ಬಿಡೋಕ್ಕಾಗಲ್ಲ. ಅದು ನೆಕ್ಸ್ಟ್ ಮಾತ್ರೆ ನುಂಗ್ತಾ ಒಂದು ಕಿಡ್ನಿ ಮೇಲೆ ಆಗ್ಬೋದು, ಮತ್ತು ಲಿವರ್ ಮೇಲೆ ಆಗ್ಬೋದು, ಲಂಗ್ಸ್ ಮೇಲೆ ಆಗ್ಬೋದು ಪ್ರಾಬ್ಲಮ್ ಆಗ್ತದೆ. ಮಾತ್ರ ನಾನು ನುಂಗ್ದಲ್ಲೇ ನ್ಯಾಚುರಲ್ ಆಗಿ ನಾನು ಕ್ಯೂರ್ ಆಗಬೇಕು, ಏನು ಮಾಡಬೇಕು ಅಂತ ಇವಳು ಕೇಳ್ತಾ ಇದ್ದೆ. ಇವಳು ಮೊಬೈಲಲ್ಲಿ ಸರ್ಚ್ ಮಾಡ್ತಿದ್ದು ಯಾವ್ದು ಬೆಸ್ಟ್ ಅಂತ. ನಾವೆಲ್ಲ ಕಡೆ ಸುತ್ಕೊಂಡ್ಬಂದಿದ್ದೀವಿ, ತುಂಬ ದುಡ್ಡು ಖರ್ಚು ಮಾಡಿದ್ದೀವಿ. ಬರೀ ಟೆಸ್ಟ್ಗೆ ಯಾವುದು ಟ್ರೀಟ್ಮೆಂಟ್ ಹೋಗಲಿಲ್ಲ. ಬರೀ ಟೆಸ್ಟ್ ನೋಡ್ತೀವಿ, ಅಲ್ಲೆಲ್ಲ ಇಂಗ್ಲೀಷ್ ಮೆಡಿಸಿನ್ ಇರೋದ್ರಿಂದ ನಮಗೇನು ಅನ್ನಿಸ್ತು, ಖರ್ಚು ಮಾಡಿದ್ದೀರಾ? ಸುಮಾರು ನಾವು ಸುತ್ತಾಡಿದ್ದು ಜಾಸ್ತಿ. ಮತ್ತು 1.5-2 ಲಕ್ಷ ರೂಪಾಯಿ ನಾವು ಬರೀ ಟೆಸ್ಟ್ಗೆ ಅವರ ಅಪಾಯಿಂಟ್ಮೆಂಟ್ ತೊಗೊಳೋದು, ಅವ್ರನ್ನ ಕಾಯೋದು, ಅವ್ರ ಹತ್ರ ಕೂತ್ಕೊಳ್ಳೋದು, ಅವ್ರು ಏನು ಹೇಳ್ತಾರೆ ಕೇಳೋದು. ವೇಟಿಂಗ್ ಮಾಡಿದ್ವಿ ಒಂದ್ಸಾರಿ. ಡಾಕ್ಟರ್ ಗೀಲ್ ಹತ್ರ ಹೋದಾಗ ಫಸ್ಟ್ ಟೈಮೇನೆ ಒಂದು 35,000ದಿಂದ 40,000 ಹೇಳ್ಬಿಟ್ರು ಅವರು. ಅಂದರೆ ಒಂದು ಇಂಜೆಕ್ಷನ್ನು ಆ ಥರ ಎಲ್ಲ. ಆಮೇಲೆ ಅಲ್ಲಿ ಬಂದು ಪಕ್ಕದಲ್ಲಿರೋ ಶಾಪಲ್ಲೆಲ್ಲ ಕೇಳಿದಾಗ ಅವ್ರು ಹೇಳಿದ್ರು ತುಂಬ ದುಡ್ಡು ಖರ್ಚಾಗುತ್ತೆ. ಎಷ್ಟು ಖರ್ಚಾಗುತ್ತೋ ಗೊತ್ತಿಲ್ಲ ಸರ್, ಆದರೆ ತುಂಬ ಜನ ಬರ್ತಾರೆ, ತುಂಬ ದುಡ್ಡು ಮಾತ್ರ ಖರ್ಚಾಗುತ್ತೆ, ಬೆಳಗ್ಗೆಯಿಂದ ಸಂಜೆವರೆಗೂ ವೆಯ್ಟ್ ಮಾಡಬೇಕು. ಜಸ್ಟ್ ನಾವು ಇಲ್ಲಿ ಬಂದು ಒಂದು ಹಾಫ್ ಆನ್ ಅವರು ನಾವು ಮೀಟಿಂಗ್ ಕೇಳಿ ಎಕ್ಸಸೈಸ್ ಮಾಡೋಣ ಅಂದರೆ ನಾವೇ ಒದ್ದಾಡ್ತಿದ್ದು, ಅಂದರೆ ಬೇಗ ಆಗಲ್ವಾ ಅಂತೀವಿ. ತಪ್ಪೋದು ತುಂಬ ತಪ್ಪು. ನಾವು ಆಸ್ಪತ್ರೆಯಲ್ಲಿ ಹೋದಾಗ 10 ಗಂಟೆಯಿಂದ 3 ಗಂಟೆ ಆದರೂ ಡಾಕ್ಟರ್ ಮೀಟ್ ಆಗಲಿಲ್ಲ, ಕಾಯ್ಬೇಕಾಯ್ತು. ಆಮೇಲೂ ಡಾಕ್ಟ್ರು ಬರಲಿಲ್ಲ, ಅಸಿಸ್ಟೆಂಟ್ಗಳು ಬಂದರು. ಫಸ್ಟೇನೆ ಒಂದು 34,000 ಬಿಲ್ಲು. ನಾವು ಟ್ರೀಟ್ಮೆಂಟ್ ತಗೊಳ್ಳಿಲ್ಲ, ಬಿಲ್ ನೋಡಿ ಏನೇನು ಮಾಡಬೇಕೆಲ್ಲ ಬರ್ಕೊಟ್ಟಿದ್ದನ್ನೆಲ್ಲ ನೋಡಿ ಸುಮ್ಮನೆ ಜೇಬಲ್ಲಿ ಇಟ್ಕೊಂಡು ವಾಪಸ್ ಬಂದ್ವಿ ನಾವು. ಅದಾದಮೇಲೆ ಸೆರಕೆರೆಗೆ ಬಂದಿದ್ದು. ಅಂದರೆ ಅಲ್ಲಿನ ಕೇರ್ ಹೇಗಿರುತ್ತೆ ಅಂದರೆ ಅವ್ರು ಬರೀ ಅವ್ರ ಉದ್ದೇಶ ಹಣ ಸಂಪಾದನೆ ಆಗಿರುತ್ತೆ. ಪೇಷಂಟ್ನ ಗುಣ 90% ಗುಣ ಇರೋದಿಲ್ಲ, ಒಂದು 10% ಗುಣ ಮಾಡ್ತಾರೆ. 90% ಬರೀ ಅವರು ಹಣದ ಸುಲಿಗೆನೇ ಇರ್ತದೆ. ನಮ್ಗದು ಇಷ್ಟ ಆಗಲಿಲ್ಲ, ಅವ್ರ ಮೂಮೆಂಟ್ಸ್ ಇಷ್ಟ ಆಗಲಿಲ್ಲ. ಅದಾದಮೇಲೆ ನಾವು ಇವ್ರೇನು ಮಾಡೋದು, ಸೆರಕೇರ್ ಅಂತ ಇವ್ರ ಮಿಸಸ್ ನೋಡಿದ್ರು. ಸೆರಕೇರ್ ಅಂತ ಒಂದಿದೆ, ಒಂದ್ಸಲಿ ಹೋಗೋಣ ಅಂತ ನಾವು ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದಾಗಲೂ ನನ್ನ ಕೈಯಲ್ಲಿ ಆಗ್ತಿರ್ಲಿಲ್ಲ. ಮೆಟ್ಲು ಹತ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡ್ರೆ ನನಗೆ ನೋವಾಗ್ತಿತ್ತು, ಈ ಎಕ್ಸಸೈಸ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಏನಾಯಿತು, ಆಮೇಲೆ ದಿನೇ ಮ್ಯಾಟು ಥೆರಪಿ ಮತ್ತು NB ಚೇರ್ಸು ಈ ಥರ 5 ದಿನ ಮತ್ತು ವಾಟರ್ ಥೆರಪಿ ಇದೆಲ್ಲ ಥರನೂ ಯೂಸ್ ಮಾಡಿದಾಗ ನಮ್ಮಲ್ಲಿ ಚೇಂಜಸ್ ಆಗಿ ಸ್ಟಾರ್ಟ್ ಆಯಿತು. ದಿನೇ ನಮಗೆ ಗೊತ್ತಿಲ್ಲದಂಗೆ ನಮಗೆ ಚೇಂಜಸ್ ಆಯಿತು. ಅದು ಆಮೇಲೆ ಇನ್ನೊಂದು ನನಗೆ ಶುಗರು BP ಇರಲಿಲ್ಲ, ಬಟ್ ಇನ್ ಫ್ಯೂಚರ್ ಬರ್ಬೋದು ಅಂತ ನಾನು ಅಂದ್ಕೊಂಡು ಪ್ರೀ ಡಯಾಬಿಟಿಕ್ ಥರ 140 ಇತ್ತು. ಊಟ ಆದಮೇಲೆ, ಊಟಕ್ಕಿಂತ ಮುಂಚೆ 100 ಇತ್ತು. ಇಲ್ಲಿ ಬಂದಮೇಲೆ ಎಲ್ಲ ನುಂಗಿಲ್ಲ, ಇನ್ಮೇಲೆ ನುಂಗಬಾರ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಕಾಸ್ ಏನಪ್ಪ ಅಂದರೆ ನನಗೇನು ಬೇಕಾಗಿತ್ತು, ನನ್ನ ಲೈಫಿಗೆ ಬೇಕಾಗಿದ್ದೇನು, ಯಾವುದೇ ಥರ ಮೆಡಿಸಿನ್ ಇಲ್ದಲೇ ವಾಸಿ ಮಾಡೋವಂಥ ಜಾಗ ಅಂದರೆ ಅದು ಸೆರಕೇರ್ ಮಾತ್ರನೇ. ಅದು ಬಿಟ್ಟು ನಾನು ಹೇಳೋದು ಆಮೇಲೆ ಯಾವುದೇ ಸರ್ಜರಿ ಇಲ್ಲ, ಇಂಜೆಕ್ಷನ್ ಇಲ್ಲ, ಏನೂ ಇಲ್ಲ. ಬರೀ ಯಾರು ನಮ್ಮನ್ನು ಮುಟ್ಟೋದೇ ಇಲ್ಲ. ಅವರು ಜಸ್ಟ್ ಲೈಕ್ ಅವರು ಒಂದ್ಸಲಿ ಕೇರ್ ಮಾಡ್ತಾರೆ, ನಮಸ್ತೆ ಅಂತ ಕರೀತಾರೆ, ನಮ್ಗೆ ಅಲ್ಲೇ ಅರ್ಧ ಕಾಯಿಲೆ ವಾಸಿ ಆಗುತ್ತೆ. ಆಮೇಲೆ ಅದಾದಮೇಲೆ ನನಗೇನಪ್ಪ ಅಂದರೆ ನನಗೆ ಇಲ್ಲ ಎನ್ವಾರ್ಮೆಂಟ್ ನನಗೆ ಅಳು ಬರುತ್ತೆ. ಯಾಕೆಂದರೆ ನಾನು ಇಷ್ಟಪಡೋದು ನಮ್ಮನ್ನು ಪ್ರೀತಿಸಬೇಕು. ನಾವೇನು ಅವರಿಂದ ಯಾವುದೇ ದುಡ್ಡನ್ನ ನಾವು ಅಪೇಕ್ಷೆ ಮಾಡಲ್ಲ. ನಾವೇನು ನಮ್ಮ ಪ್ರೀತಿಸಿದ್ರೆ ನಮ್ಗೆ ಅರ್ಧ ಕಾಯಿಲೆ ವಾಸಿ ಆಗುತ್ತೆ. ನಾನು ಇಲ್ಲಿಗೆ ಬರ್ತಿರೋದು, ನನ್ನ ಉದ್ದೇಶ ಇಲ್ಲಿ ಕೇರ್ಗೆ ಅರ್ಧ ಕಾಯಿಲೆ ವಾಸಿ ಆಗಿದೆ. ಇನ್ನು ಇಲ್ಲಿನ ಮೆಡಿಸನ್ ಮ್ಯಾಟ್ ಆಗ್ಬೋದು, ಮತ್ತು ಚೇರ್ ಆಗ್ಬೋದು, ವಾಟರ್ ಆಗ್ಬೋದು, ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಿದ್ದೀನಿ. ನಾನು ಬೇಕಾದ್ದನ್ನು ಎಲ್ಲ ತೊಗೊಂಡಿದ್ದೀನಿ.
ನನಗೆ ಕ್ಯೂರ್ ಆಗಿದೆ. ನನಗೆ ಈ C1 C7 ಮತ್ತು L4 ನನ್ನ ಪ್ರಕಾರ ನನಗೆ ಕ್ಯೂರ್ ಆಗಲ್ಲ. ನಾನು ಇನ್ನೊಂದು 5-10 ವರ್ಷ ನಾನು ಹಂಗೆ ಹಿಂಗೂ ಬೆಳೆಸಂತ ಹೋಗ್ಬೋದು. ಆಮೇಲೆ ಬಿಡು ನಾನೆಲ್ಲ ಸಂಪಾದನೆ ಮಾಡಿದ್ದೀನಿ, ನಾನೇನು ದುಡಿಯೋಂಗಿರಲ್ಲ, ಮನೇಲಿ ಕೂತ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಇವಾಗ ನಾನು 10-15 ವರ್ಷ ಹಿಂದೆ ಇದ್ದೀನಿ. ಅರ್ಧ ಗಂಟೆ ಎಲ್ಲ ದಿನವೆಲ್ಲ ನಾನು ನಿಂತ್ಕೊಂಡು ನನಗೆ ಪೈನ್ ಬರಲ್ಲ. ಎಷ್ಟು ಬೇಕಾದ್ರೂ ಸುತ್ತಾಗ್ತೀನಿ, ಎಷ್ಟು ಬೇಕಾದ್ರೂ ನಿಂತ್ಕೊಳ್ತೀನಿ, ನನಗೆ ಯಾವುದೇ ಬರೋ ಪೈನ್ ಇಲ್ಲ. ಇದು ನನಗೆ ಮುಂಚೆ ನಂಗೆ ನಡೆಯೋಕ್ಕೆ ಕಷ್ಟ ಅಲ್ಲ, ನಿಲ್ಲಕ್ಕೆ ಕಷ್ಟ ಆಗ್ತಿದೆ. ನಿಲ್ಲಕ್ಕೆ ಕಷ್ಟ ಆಗ್ತಿದೆ. ನನಗೆ ನಿಂತಿದ್ದೀನಿ ಈಗ ಅಂತಂದರೆ ನಾನು ಪೈನ್ ಸ್ಟಾರ್ಟ್ ಆಗೋದು ಆಟೋಮೆಟಿಕ್ಲಿ ಕೂತ್ಕೊತಿದ್ದೆ ನಾನು. ಈಗ ನಮ್ಮ ಸಾರ್ ಒಬ್ರು ಇದರಲ್ಲಿ, ನಾನು ಅವ್ರ ಮನೆ ಕಟ್ತಿದ್ದೀನಿ, ಅವ್ರಿಗೆ ಗೊತ್ತು. ಅವರು ನಾನು ಅಬ್ಸರ್ವ್ ಮಾಡಿದ್ರು, ಅವ್ರ ತಮ್ಮಗೆ ಆ ಥರ ಆಗಿದೆ. ಅವರು ಯಾವಾಗಲೂ ಬ್ಯಾಕ್ ಪೈನ್. ನಾನು ಅವ್ರನ್ನ ಮನೆ ಕಟ್ಟಬೇಕಾದ್ರೆ ನನಗೆ ಪೈನ್ ಸ್ಟಾರ್ಟ್ ಆಗಿತ್ತು. ಬಟ್ ನಾನು ಅವ್ರಿಗೆ ಹೇಳಿದೆ, ನಾನು ಹುಡುಕ್ತಾ ಇದ್ದೀನಿ ಸರ್, ಹೋಗ್ತಾ ಇದ್ದೀನಿ ಅಂತ. ಆಮೇಲೆ ನಾನು ಹೋದ್ಮೇಲೆ ಅವ್ರಿಗೆ ಹೇಳಿದೆ, ನಿಮ್ಮ ಬ್ರದರ್ ಕರ್ಕೊಂಡು ಬನ್ನಿ, ವಾಸಿ ಆಗುತ್ತೆ. ನನಗೆ 100%ಅಲ್ಲಿ 90% ನಾನೀಗ ಆರಾಮಾಗಿದ್ದೀನಿ ಅನ್ನಿಸ್ತಿದೆ. ಯಾವ್ದು ದೊಡ್ಡ ಸರ್ಜರಿ ನನಗೆ ಮಾಡಬೇಕಾಗಿತ್ತು L4ಗೆ. ಸರ್ಜರಿ ಡಾಕ್ಟರ್ ಹೇಳಿದ್ರು, ಸರ್ಜರಿ ಮಾಡಿಸ್ಕೊಳ್ಳಿ, ಫಸ್ಟ್ ಫಿಸಿಯೋಥೆರಪಿಗೆ ಬನ್ನಿ ನೀವು, ಆದರೂ ಆಗಿಲ್ಲ ಅಂದರೆ ನೆಕ್ಸ್ಟು ಸರ್ಜರಿನೇ ಆಪ್ಷನ್ ಅಂತ ಹೇಳಿ. ಎಷ್ಟು ದಿನ ಬಂದ್ಮೇಲೆ ಕ್ಯೂರ್ ಆಯಿತು? ಒಂದು 20-25 ಡೇಸಲ್ಲಿ ರಿಸಲ್ಟ್ ಸಿಕ್ತು. ಯಾವ ಥರ ನಡೀತಾ ಇದ್ದೀನಿ, ನಿಲ್ತಾ ಇದ್ದೀನಿ, ಪೈನು 50% ಕಡಿಮೆ ಆಗಿದೆ. ಆಮೇಲೆ ಒಂದು 40 ಡೇಸ್ ಆದಮೇಲೆ ಏನಾಯಿತು, ಓಕೆ ಏನು ಅಗತ್ಯ ಇಲ್ಲ, ಬೇರೆ ಎಲ್ಲೂ ನಾವು ಅಲ್ಲಿ ಇಲ್ಲಿ ನೋಡೋದು ಅಗತ್ಯ ಇಲ್ಲ, ಇಲ್ಲೇ ಪೂರ್ತಿ ವಾಸಿ ಆಗುತ್ತೆ. 40 ಡೇಸ್ ಆದಮೇಲೆ ನಾವು ಪೂರ್ತಿ ಆಲ್ಮೋಸ್ಟ್ ಅಲ್ಲಿ 90% ಇವಾಗ ನಾವು ಕ್ಲಿಯರ್ ಆಗಿದ್ದೀನಿ. ಇಷ್ಟೊತ್ತಲ್ಲಿ ನಿಲ್ಲಕ್ಕೆ ಪ್ರಾಮಿಸ್ ಆಗ್ತದೆ. 90% ನನಗೆ ಹುಷಾರಾಗಿದೆ ವಿತೌಟ್ ಮೆಡಿಸನ್. ಯಾವ ₹1 ಖರ್ಚು ಮಾಡಿಲ್ಲ. ಇಲ್ಲೇನಪ್ಪ ಅಂತಂದರೆ ಇನ್ ಫ್ಯೂಚರ್ ನನ್ನ ಮನೆಯಲ್ಲಿ ನನ್ನ ಮಕ್ಕಳು ಮೊಮ್ಮಕ್ಕಳು ಅವ್ರಿಗೆ ಸಮಸ್ಯೆ ಬರಬಾರ್ದು ಅಂತ ಇವಾಗ ನಾನು ಜೇಡ್ ವಾಟರ್ ತೊಗೊಂಡಿದ್ದೀನಿ, ಮ್ಯಾಟ್ ತೊಗೊಂಡಿದ್ದೀನಿ, ಸ್ಟೀಮ್ ತೊಗೊಂಡಿದ್ದೀನಿ. ಇದು ನನಗಲ್ಲದಲ್ಲೇ ನನ್ನ ಮುಂದೆ ನನ್ನ ಪೀಳಿಗೆಗೆ ಯೂಸ್ ಆಗಲಿ ಅಂತ. ಬಟ್ ನನಗಾಗಿದೆ. ನಾವೇನು ಮಾಡ್ತೀವಿ, ದಿನದಲ್ಲಿ ಒಂದಿನ ಮಿಸ್ ಇಲ್ದಂಗೆ ಬಂದೇ ಬರ್ತೀವಿ, ಟ್ರೀಟ್ಮೆಂಟ್ ತೊಗೊತೀವಿ. ಮನೇಲಿ ಮ್ಯಾಟ್ ಇದೆ, ನೈಟ್ 1 hour ಥೆರಪಿ ತೊಗೋತೀವಿ, ಫುಲ್ ಓವರ್ ಲೈಟ್ ನಾವು ಮಲ್ಕೊತೀವಿ. ನಾನು ಆರಾಮಾಗಿದ್ದೀನಿ, ಏನು ತೊಂದರೆ ಇಲ್ಲ. ಸೆರಕೆರೆಗೆ ಬಂದಿರೋದ್ರಿಂದ ನನಗೆ ವಾಸಿ ಆಗಿದೆ. ಇದೊಂದು ನನಗೆ ಥ್ಯಾಂಕ್ಸ್. ಮೊನ್ನೆ ಡಾಕ್ಟರ್ ಸುಮ್ಮನೆ ಇವ್ರಿಗೊಂದು ಕಾಲು ನೋವಾಯಿತು, ನೋಡೋಣ ಹೇಗಿದ್ರು ಸೆರಾಕೆರಲ್ಲೂ ಟ್ರೀಟ್ಮೆಂಟ್ ತೊಗೊಂಡಾಗಿದೆ. ಪ್ಲಸ್ ಈ ಡಾಕ್ಟರ್ ಏನು ಹೇಳ್ಬೋದು ಅಂತ ಆರ್ಥೋಪೆಡಿಕ್ ಹತ್ರ ಸುಮ್ಮನೆ ಹೋಗಿದ್ವಿ ನಾವು ಕನ್ಸಲ್ಟಿಗೆ ಅಂತ. ಕನ್ಸಲ್ಟೆಂಟ್ ಹೋದಾಗ ಡಾಕ್ಟರು ಹೇಳಿದ್ರು, ಅದೇ ಏನಾಗಿಲ್ಲ, ಅದು ಸ್ವಲ್ಪ ಇದಾಗಿದೆ, ವಾಸಿ ಆಗುತ್ತೆ ಅಂತ. ಆ ಟೈಮಲ್ಲಿ ನಾವು ಈ ಥರ ಸೆರಾಕೆರೆಗೆ ಹೋಗ್ತಿದ್ದೀವಿ. ಅಲ್ಲಿ ನಾವು ಮ್ಯಾಟು ಥೆರಪಿ, ಮಸಾಜು ಮತ್ತು ವಾಟರ್ ಎಲ್ಲ ತೊಗೊಂಡಿದ್ದೀವಿ ಸರ್. ಅದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ನಾವು ಡಾಕ್ಟರ್ನ ಕೇಳಿದ್ವಿ. ಅವ್ರ ಸರ್ಜನ್ನು ಆರ್ಥೋಪೆಡಿಕ್ ಅವ್ರು ಹೇಳಿದ್ರು, ತುಂಬ ಒಳ್ಳೇದಿದೆ ಅದು, ನೀವು ಅದನ್ನು ಕಂಟಿನ್ಯೂ ಮಾಡಿ ಬಿಡಬೇಡಿ, ಮ್ಯಾಟಿಂದನೂ ಒಳ್ಳೇದಾಗುತ್ತೆ. ಡಾಕ್ಟರೇ ಸಜೆಷನ್ ಮಾಡಿದ್ದಾರೆ, ಆರ್ಥೋಪೆಡಿಕ್ ಡಾಕ್ಟರು. ಅವರು ನಮ್ಮ ಏರಿಯಾದಲ್ಲೇ ನರ್ಸಿಂಗ್ ಹೋಮ್ ಇದೆ. ಅವರು ಹೇಳಿದ್ರು ಒಳ್ಳೇದಿದೆ, ಮ್ಯಾಟಿಂದನೂ ಅಷ್ಟೇ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ನರಗಳಲ್ಲಿ ಸಮಸ್ಯೆ ಇದ್ರೂ ಕ್ಲಿಯರ್ ಆಗುತ್ತೆ, ಮತ್ತು ಗುಡ್ ಅಂದರೆ ನೀರು ಅಂತ ಹೇಳಿದ್ರು ಅವರು. ತುಂಬ ಬೆಸ್ಟ್ ಇದೆ ಸರ್, ನೀವು ವಾಟರ್ ತೊಗೊಳ್ತಾ ಇರೋದು ತುಂಬ ಬೆಸ್ಟು, ಅದನ್ನು ಕಂಟಿನ್ಯೂ ಮಾಡಿ, ಮಿಸ್ ಮಾಡಬೇಡಿ ಅಂತ ಡಾಕ್ಟರ್ ಹೇಳಿದ್ರು. ನಮಗಾಗಿನ್ನ ಖುಷಿ ಆಯಿತು. ಅಂದರೆ ನಾವು ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ನಾವು ಇದನ್ನೆಲ್ಲ ಮಾಡ್ತಿದ್ದೀವಿ, ಏನೋ ಒಂದು ಇರುತ್ತೆ, ಒಂದು ನೆಗೆಟಿವ್ ಥಾಟ್ ಇರುತ್ತೆ, ಸ್ವಲ್ಪ ಆದರೂ ಇರುತ್ತೆ. ಯಾವಾಗ ಡಾಕ್ಟ್ರ್ ಹೇಳಿದ್ರು ಅಂದಾಗ ನಮ್ಗೆ ಇವಾಗ ಫುಲ್ ಕನ್ಫರ್ಮು, ನಮಗೇನು ಟೆನ್ಷನ್ ಇಲ್ಲ. ಈ ವಾಟರ್ ಮನೆಯಲ್ಲಿ ಬರ್ತಿದೆ, ಮತ್ತು ಮ್ಯಾಟ್ ಇದೆ, ಸ್ಟೀಮರ್ ಇದೆ, ಆರಾಮಾಗಿದ್ದೀವಿ. ಮಸಾಜು ನಾವು ಅದನ್ನು ತಗೊಳ್ಳೋಣ ಅಂದ್ಕೊಂಡ್ವಿ, ಬೇಡ ಇಲ್ಲಿ ಬರೋದು ಮಿಸ್ ಆಗ್ಬಿಡುತ್ತಲ್ಲ ಅಂತೇಳಿ ನಾವು ಇಲ್ಲಿ ಬರೋದಕ್ಕೋಸ್ಕರ ಮಸಾಜ್ದೇನು ತಗೊಳ್ದೇ ನಾವು ಇಲ್ಲಿ ಬರ್ತಾಯಿದ್ವಿ ಟ್ರೀಟ್ಮೆಂಟ್ಗೆ. ಥ್ಯಾಂಕ್ ಯು ಸೆರಾಕೆ. ಹಾಗೆ ಸ್ಟಾಫ್ಸು ಅಷ್ಟೇ, ಈ ಸ್ಟಾಫ್ಸ್ನ ಮಿಸ್ ಮಾಡ್ಕೋಬಾರ್ದು ಅಂತ ನಾವು ಡೈಲಿ ಬರ್ತಿದ್ದೀವಿ. ಮನೆಯಲ್ಲಿ ಎಲ್ಲ ಇದೆ, ಆದ್ರೂ ನಾವು ಸ್ಟಾಫ್ ಮಿಸ್ ಆಗ್ತಾರೆ. ಇಲ್ಲಿ ನಮಗೊಂದು ಏನೊಂದು ಪ್ರೀತಿ, ವಿಶ್ವಾಸ, ಆತ್ಮೀಯತೆ, ಹಾಗೆ ನೀವೆಲ್ಲರೂ ಸಿಗ್ತೀರಾ, ಎಲ್ಲರೂ ಖುಷಿಯಾಗಿ ಮಾತಾಡ್ತೀವಿ, ನಗ್ತೀವಿ, ವಿಚಾರಿಸ್ಕೋತೀವಿ. ಸೊ ಇದೊಂದು ಎನ್ವೈರ್ನಮೆಂಟ್ ಅಂದರೆ ಒಂದು ಏಜ್ ಆದಾಗ ನಮ್ಗನ್ಸುತ್ತೆ ಎಲ್ಲ ಒಂದು ಪೀಸ್ಫುಲ್ ಆಗಿರೋ ಜಾಗದಲ್ಲಿ ನಾವು ಹೋಗಿರ್ಬೇಕು ಅಂತ ಕಾಮನ್ ಆಗಿ ಎಲ್ಲರಿಗೂ ಅನಿಸುತ್ತೆ. ಆ ಜಾಗ ಇದೆ, ನಮಗೆ ಅದು ಸಿಕ್ಕಿದೆ, ಇಲ್ಲಿ ಬರ್ತಿದ್ದೀವಿ, ಸಂತೋಷವಾಗಿದ್ದೀವಿ. ತುಂಬ ಥ್ಯಾಂಕ್ ಯು ಸ್ಟಾಫ್ಸ್ ಆಲ್ಸೋ.